ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಲೋಕದಲ್ಲಿ ಕಠಿಣ ಇರ್ತಕ್ಕಂಥ ಮನಸ್ಸುಳ್ಳವರು, ಕಠಿಣವಾದಂಥ ಜನ ಹೆಚ್ಚುತ್ತಾ ಇದ್ದಾರೆ. ಯೇಸುವಿನ ಜೀವಿತದಲ್ಲಿ ಕೆಲವು ಕಠಿಣವಾದಂಥ ಜನರಿದ್ದರು. ಕೆಲವರು ಆತನನ್ನು ಹೀನೈಸಿದರು, ಕೆಲವರು ಆತನನ್ನು ಹಿಂಸಿಸಿದರು, ಕೆಲವರು ಆತನನ್ನು ಹೀಯಾಳಿಸಿದರು, ಕೆಲವರು ಆತನನ್ನು ನಿರ್ಲಕ್ಷಿಸಿದರು, ಕೆಲವರು ಆತನನ್ನು ಕಡೆಗಾಣಿಸಿದರು, ಕೆಲವರು ಆತನೊಟ್ಟಿಗೆ ತನ್ನ ಮೇಲೆ ರೇಗಿದ್ದರು, ಕೆಲವರು ಆತನನ್ನು ಹೊಗಳಿದರು, ಕೆಲವರು ಆತನ ವಿರುದ್ಧ ವಾದಿಸಿದರು, ಕೆಲವರು ಆತನನ್ನು ಹಿಡಿಯಲು ಸಂಚು ಮಾಡಿದರು, ಇನ್ನು ಕೆಲವರು ಆತನನ್ನು ಕೊಲ್ಲಲು ಪ್ರಯತ್ನಿಸ್ತಾ ಇದ್ದಂಥ ಜನರಿದ್ದರು. ಇಲ್ಲಿ ನೋಡಿ, ಇವರೆಲ್ಲ ಕಠಿಣವಾದಂಥ ಜನರು. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ಕಠಿಣವಾದಂಥ ಜನರಿರ್ತಾರೆ. ಅವರು ಭಕ್ತಿಹೀನರು, ನೀಚರು, ಕ್ರೂರಿಗಳು, ಕಿರಿಕಿರಿ ಉಂಟು ಮಾಡುವವರು ಮತ್ತು ದುಷ್ಟರು ಎಂಬಂತೆ ನಮಗೆ ತೋರಿಸಿಕೊಳ್ಳಬಹುದು. ಈ ರೀತಿಯ ಕಠಿಣ ಜನರ ಬಗ್ಗೆ ಸತ್ಯವೇದ ಕೊಡುವಂಥ ಕೆಲವು ವಾಗ್ದಾನಗಳು ನಮಗೆ ಸಹಾಯ ಮಾಡಿದವೆ. ಯೋಹಾನ 8ನೇ ಅಧ್ಯಾಯ 7 ನೀವು ಧ್ಯಾನ ಮಾಡುವುದಾದರೆ ಅಲ್ಲಿ ನಾವು ನೋಡ್ತೇವೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರೋ ಅನ್ನೋದಾಗಿ ನಾವು ನೋಡುತ್ತೇವೆ. ಅಲ್ಲಿ ಎಷ್ಟು ಚೆನ್ನಾಗಿ, ಅದಕ್ಕಿಂತ ಮುಂಚಿನ ಪದಗಳನ್ನು ನೋಡೋದಾದರೆ ಯೋಹಾನ 8:7 ನೀವು ನೋಡಿ. ಆದರೆ ಅವರು ಬಿಡದೆ ಆತನನ್ನು ಕೇಳುತ್ತಿರಲು ಆತನು ಮೇಲಕ್ಕೆ ನೋಡಿ, ನಿಮ್ಮೊಳಗೆ ಯಾವನು ಪಾಪವಿಲ್ಲದವನಾಗಿದ್ದಾನೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿದನು. ದೇವರೇನು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ, ನಿಮ್ಮಲ್ಲಿ ಯಾವ ಪಾಪಗಳು ಇಲ್ಲವೋ ಅವನು ಮೊದಲು ಕಲ್ಲನ್ನು ಹಾಕಲಿ. ಈ ಕಠಿಣವಾದಂಥ ಜನರ ವಿಷಯದಲ್ಲಿ ನಾನು ಕಲಿತುಕೊಂಡಂಥ ಪ್ರಮುಖ ಅಂಶಗಳು ಏನು ಅನ್ನುವುದಕ್ಕಿಂತ ನಾವು ಕೂಡ ಕಠಿಣವಾಗಿದ್ದೇವಲ್ಲ, ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಕಠಿಣವಾಗಿ ನಡೆದುಕೊಂಡಿದ್ದೇನಲ್ಲ, ನಾನು ಕೂಡ ಕಠಿಣ ಹೃದಯ ಉಳ್ಳವನಾಗಿದ್ದೇನಲ್ಲ, ನಾನು ಕೂಡ ಅನೇಕ ಸಂದರ್ಭಗಳಲ್ಲಿ ತಪ್ಪಾಗಿ ನಡೆದಿದ್ದೇನಲ್ಲ, ನಾನು ಕೂಡ ಭಕ್ತಿಹೀನನಾಗಿದ್ದೇನಲ್ಲ, ನಾನು ಕೂಡ ಕಿರಿಕಿರಿಯನ್ನುಂಟು ಮಾಡುವವನಾಗಿದ್ದೇನಲ್ಲ, ನಾನು ಕೂಡ ದುಷ್ಟರ ಸಂಘದಲ್ಲಿ ಬೆಳೆದಿದ್ದೇನಲ್ಲ, ನಾನು ಕೂಡ ಅನೇಕ ಸಂದರ್ಭಗಳಲ್ಲಿ ಅನೇಕರನ್ನು ಬೇಸರಕ್ಕೆ ಗುರಿ ಮಾಡಿದ್ದೇನಲ್ಲ ಎನ್ನುವಂಥದ್ದನ್ನು ಸ್ವವಿಮರ್ಶೆಗೆ ನಮ್ಮನ್ನು ನಾವು ಒಳಪಡಿಸಿಕೊಂಡಿದ್ದೇವಾ? ಸ್ವವಿಮರ್ಶೆಗೆ ತಪ್ಪು ಯಾವುದು, ಸರಿ ಯಾವುದು, ನಾನು ನಡೀತಿರ್ತಕ್ಕಂಥ ಮಾರ್ಗ ಎಂಥದ್ದು, ಮಾರ್ಗ ಸರಿಯಾಗಿದೆಯಾ, ಅಥವಾ ನನ್ನ ಮಾರ್ಗಕ್ಕೆ ಅನೇಕ ಜನರು ನನ್ನನ್ನು ತಿದ್ದುವಂಥದ್ದಿದೆಯಾ ಎಂಬುದಾಗಿ ಈ ಕಠಿಣತೆಯನ್ನು ಯೇಸು ಸ್ವಾಮಿ ಇವತ್ತು ತೆಗೆಯಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೋ ಅವರ ನಡುನೆತ್ತಿಂದ ಕಾಲಿನ ಕಿರುಬೆರಳಿಗೂ ನಿಮ್ಮ ರಕ್ತ ಚೆಲ್ಲಲ್ಪಡಿ ಸ್ವಾಮಿ. ಕಠಿಣವಾದಂಥ ಹೃದಯಗಳನ್ನು ಯೇಸುವೇ ನಿಮ್ಮ ರಕ್ತದಿಂದ ಪರಿವರ್ತಿಸು ಸ್ವಾಮಿ. ನಿಮ್ಮ ರಕ್ತದಿಂದ ಪರಿವರ್ತನೆ ಮಾಡಪ್ಪ. ಅಪ್ಪ, ಸಹಾಯ ಮಾಡಪ್ಪ. ಏಸಪ್ಪ,
ಸಹಾಯ ಮಾಡಪ್ಪ. ರಾಜ ಸಹಾಯ ಮಾಡು ಸ್ವಾಮಿ. ಎಲ್ ಶಡ್ಡಾಯ್ ಸಹಾಯ ಮಾಡು ಸ್ವಾಮಿ. ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ಅಪ್ಪ ಒಪ್ಪಿಸಿಕೊಡ್ತೇವೆ ದೇವರೇ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.